ಇವತ್ತು ಈ ದೇಶ ಬೆಳಿಬೇಕಾಗಿದ್ರೆ ಈ ದೇಶದ GDPಗೆ ಸಿಂಹ ಪಾಲು ಇವರ ರೈತರ ಕೊಡುಗೆ ಇದೆ. ವಿಶೇಷವಾಗಿ ಸಣ್ಣ ರೈತರು ಭಾರತ ದೇಶದಲ್ಲಿ 70% ಅಷ್ಟು ರೈತರು ಮಳೆ ಆಧಾರಿತ ಮೇಲೆ ಬದುಕ್ತಕ್ಕಂಥ ನಮ್ಮ ರೈತರಾಗಿದ್ದಾರೆ. ಹಂಗಾಗಿ ವಿಶೇಷವಾಗಿ ಸಣ್ಣ ಜಮೀನನ್ನು ಹಿಡ್ಕೊಂಡು ರೈತಾಳಿಕೆ ಮಾಡಿ ಇವತ್ತು ಅವನು ಕಷ್ಟದಲ್ಲಿದ್ದು ಅವನು ಸಾಲದಲ್ಲಿದ್ದು ಇವತ್ತು ದೇಶದ ಪ್ರಗತಿಗೆ ಅವನು ಪಡ್ತಕ್ಕಂಥ ಕಷ್ಟನ ನಾನು ಇವತ್ತು ಈ ದಿನ ವಿಚಾರವನ್ನು ತಮ್ಮ ಮುಂದೆ ಮಂಡಿಸ್ಲಿಕ್ಕೆ ಯಾಕೆ ಬಯಸ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಬೆಳೆ ಬಂದಾಗ ಬೆಲೆ ಸಿಗಲ್ಲ, ಬೆಲೆ ಸಿಕ್ಕಾಗ ಬೆಳೆ ಬರೋದಿಲ್ಲ. ಈ ಒಂದು ವ್ಯವಸ್ಥೆಯಲ್ಲಿ ಇದ್ದೀವಿ. ನಾನು ರೈತರ ಪರವಾಗಿ ಬಹಳಷ್ಟು ಹೋರಾಟಗಳನ್ನ ಮಾಡಿದ್ದೀನಿ, ವಿಚಾರಗಳನ್ನ ಕೂಡ ಹಂಚ್ಕೊಂಡಿದ್ದೇನೆ. ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬದಲಾವಣೆ ಆದಂಥ ಗಾಳಿ ಬಂದೇ ಬರುತ್ತೆ. ಇಡೀ ಪ್ರಪಂಚಕ್ಕೆ ನಮ್ಮ ದೇಶಕ್ಕೆ ವಿಶೇಷವಾಗಿ ರೈತರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನೆನೆಸಲಿಕ್ಕೆ ಇಚ್ಛೆ ಬಯಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಕಾರ್ಯಕ್ರಮ ಸಂಜೀವನಿ ಟ್ರಸ್ಟ್ನವರು ರಾಮಸ್ವಾಮಿ ಅವರು, ಸೌಮ್ಯ ಅವರು, ರಂಗಸ್ವಾಮಿ ಅವರು, ಸೌಮ್ಯ ಅವರು ವಿಶೇಷವಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಾಗರಾಜ್ ಅವ್ರ ಜೊತೆಗೆ ಬಂದು ನಿಮಗೆ ಪ್ರಶಸ್ತಿಯನ್ನು ಕೊಡ್ತೀವಿ, ನೀವು ಬರಬೇಕಂತ ಹೇಳಿದ್ರು. ಸುಮಾರು ಒಂದು 6-8 ತಿಂಗಳಿಂದ ನಮ್ಗೆ ನಡೀತಾ ಇದೆ ಜುಗುಲ್ಬಂದಿ. ನಾನು ಯಾವತ್ತೂ ಪ್ರಶಸ್ತಿಗೆ ಯಾರು ಕರೆದ್ರು ಕೂಡ ಓದೋನಲ್ಲ, ನನಗೆ ಅರ್ಹತೆ ಐತೆ ಅಂತ ಕೂಡ ನನಗೆ ಗೊತ್ತಿಲ್ಲ. ನನಗೆ ಅರ್ಹತೆ ಬಗ್ಗೆ ಯಾಕೆ ಮಾತನಾಡ್ತಿದ್ದೀನಿ ಅಂತಂದ್ರೆ, ಅಮೀನ್ ಮಠ್ ಸಾಹೇಬ್ ಇಲ್ಲೇ ಇದ್ದಾರೆ. ಇಟ್ಸ್ ಆಲ್ ಅಬೌಟ್ ಡಿಪ್ರೈವಲ್ ಆಫ್ ಅನ್ ಆಪರ್ಚುನಿಟಿ. If I was born to your mother, perhaps I would have been there. If you are born to my mother, you would have been here. I always feel I'm a lucky rascal. ಈ ವಿಚಾರಗಳನ್ನ ವಿಮರ್ಶೆ ಮಾಡ್ತಾ ಹೋದರೆ ಇದು ಬಹಳ ಆಳವಾದಂಥ ಸಬ್ಜೆಕ್ಟು. ಅದಕ್ಕೆ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ಆದರೆ ನನಗೆ ಅರ್ಹತೆ ಐತೆ ಗೊತ್ತಿಲ್ಲ. ನಾನು ಇಲ್ಲಿ ಬಂದಿರತಕ್ಕಂಥದ್ದು ತಮ್ಮ ಪ್ರೀತಿ ವಿಶ್ವಾಸಕ್ಕಾಗಿ ಬಂದು ಇದನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಶಿವಾಚಾರ್ಯ ಸ್ವಾಮೀಜಿಗಳು, ನಾನು 2ನೇ ಬಾರಿ 3ನೇ ಬಾರಿ ಸ್ವಾಮೀಜಿಗೆ ಭೇಟಿ ಆಗ್ತಿದ್ದೇನೆ. ಬಸವಣ್ಣವರ ವಿಚಾರ, ಈ ಭಾಗದಲ್ಲಿ ಬುದ್ಧರ ವಿಚಾರ ಹಾಗೂ ಅಂಬೇಡ್ಕರ್ ನಿಲುವು ವಿಚಾರದಲ್ಲಿ ಇರ್ತಕ್ಕಂಥ ಸ್ವಾಮೀಜಿಯವರು ಅವ್ರದೇ ಆದಂಥ ಈ ಭಾಗದಲ್ಲಿ ವಿಚಾರಗಳನ್ನು ಮಂಡಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನರನ್ನ ಅವ್ರ ಭಕ್ತಾದಿಗಳಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು ನಾ ಮಾಟೆ ನಾ ಶಾಸನಂ ಅಂತ ಏನು ಹೇಳ್ತಾರೆ, ನಾನು ಹೇಳಿರ್ತಕ್ಕಂಥದ್ದೇ ಇಲ್ಲಿ ಒಂದು ಸಂವಿಧಾನ ಅಂತಕ್ಕಂಥದ್ದು ಅವರು ಧರ್ಮಪಾಲನೆ ಮಾಡೋದ್ರ ಜೊತೆಗೆ ಈ ಸೋಷಿಯಲ್ ರಿಫಾರ್ಮ್ಸ್ ತರ್ತಕ್ಕಂಥ ಕೆಲಸ ಆ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಇಮ್ಮಡಿಮಟ್ಟಿ ಸ್ವಾಮೀಜಿಯವರು, ಬೋವಿ ಸ್ವಾಮೀಜಿಯವರು, ಅವರು ಕೂಡ ಸಮಾಜ ಸುಧಾರಣೆ ಮಾಡೋದ್ರಲ್ಲಿ, ಆ ಮಠವನ್ನು ಕಟ್ಟೋದ್ರಲ್ಲಿ, ಆ ಸಮಾಜವನ್ನು ಸಂಘಟನೆ ಮಾಡಿ ಬಸವ, ಬುದ್ಧ, ಅಂಬೇಡ್ಕರ್ ವಿಚಾರಣ ಏನು ಇಡೀ ರಾಜ್ಯಕ್ಕೆ, ಪ್ರಪಂಚಕ್ಕೆ, ಈ ದೇಶಕ್ಕೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಅವರಿಬ್ಬರ ನೇತೃತ್ವದಲ್ಲಿ ನನಗಿವತ್ತು ಸನ್ಮಾನ ಮಾಡಿದ್ದು ನಾನು ನಿಮ್ಮಿಬ್ಬ ಯಾವಾಗಲೂ ಅಭಾರಿಯಾಗಿರ್ತದೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ರೀತಿಯಾಗಿ ಬಹಳಷ್ಟು ಜನರು ಇದ್ದಾರೆ. ಇವತ್ತು ರಂಗಸ್ವಾಮಿ ಅವರು, ಮಂಜುನಾಥ್ರವರು, ತಾಜ್ಪೀರ್ ಅವರು, ನಾಗರಾಜ್ ಅವರು, ಭರತ್ ಅವರು, ಮುಬಾರಕ್ ಅವರು, ಸಂದೀಪ್ ಅವರು, ಟಿಪ್ಪು ಕಾಸಿಮ್ರವರು, ವಿಶೇಷವಾಗಿ ಸಾಂಗ್ ಮಾಡಿರ್ತಕ್ಕಂಥ ಚಾರ್ಮಿಂಗ್ ಸ್ಟಾರ್ ಕ್ರಾಂತಿ ಅವರು, ನಾನು ಯಾವತ್ತೂ ಈ ರೀತಿ ನನ್ನ ಪರವಾಗಿ ಯಾರು ಹಾಡು ಮಾಡಿದವರು ಇಲ್ಲ. ನನಗೆ ನೀವು ಈ ರೀತಿಯಾದಂಥ ಒಂದು ಹಾಡು ಮಾಡಿ ನನ್ನ ಬಗ್ಗೆ ವಿಚಾರವನ್ನು, ನನ್ನ ಬಗ್ಗೆ ಒಳ್ಳೆಯದನ್ನು ಹೇಳೋದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ನಿಮ್ಮ ಯಾವಾಗಲೂ ಅಭಾರಿಯಾಗಿರ್ತಕ್ಕಂಥ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನನಗೇನು ಅನಿಸ್ತಾ ಇದೆ ಅಂತಂದರೆ, ಎಲ್ಲ ಅವಕಾಶ ವಂಚಿತರೆ. ನನ್ನ ಅವಕಾಶ ಯಾರಿಗೆ ಬೇರೆ ಸಿಕ್ಕಿದ್ರೆ ನನಗಿನ್ನ 10 ಪಟ್ಟು ಚೆನ್ನಾಗಿ ಮಾಡ್ತಾ ಇರ್ತಕ್ಕಂಥ ಆ ಒಂದು ವಿಚಾರದಲ್ಲಿ ನಾನು ಇದನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ ಐ ಆಮ್ ನಾಟ್ ಸಮಥಿಂಗ್ ಗ್ರೇಟ್. It's only a deprival of opportunity. If my opportunity was given to somebody else, perhaps I personally feel he would have outperformed me more than me 10 times or maybe 1000 times ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ರೀತಿಯಾಗಿ ಇಲ್ಲಿ ಭಾಳಷ್ಟು ಪದಾಧಿಕಾರಿಗಳು, ಟ್ರಸ್ಟಿನ ಅದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲ ಅಧ್ಯಕ್ಷರುಗಳು ಬಂದಿದ್ದಾರೆ. ಇವತ್ತು ವಿಶೇಷವಾಗಿ
ಪಾಪ ಹುಡುಗರಿಗೆ ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿದ್ರು, ಅವ್ರು ವಾಲಂಟಿಯರ್ ಆಗಿ ಬಂದಿದ್ರು ಗೊತ್ತಿಲ್ಲ. ಫೋರ್ಸ್ಫುಲ್ ಆಗಿ ಬಂದಿದ್ದೀರಾ? ಆಯ್ತು, ಹೇಳಿದ್ರ ಹಂಗೆ ಹೇಳ್ಬೇಕಂತ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್. ನಮ್ಮ ಬೋರಿಂಗ್ ಟಾಪಿಕ್ಕು, ಬೋರಿಂಗ್ ಭಾಷಣ ನಿಮ್ಗೆ ಎಷ್ಟು ಲೈಕ್ ಆಗುತ್ತೋ ಗೊತ್ತಿಲ್ಲ. ಬದಲಾವಣೆ ಆಗಬೇಕು, ವಿಚಾರಗಳನ್ನ ವಿಮರ್ಶೆ ಆಗಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.